ರೆಕಾರ್ಡ್ ಆಯ್ತೈತೆ. ಸ್ವಲ್ಪ ಹಿಂಗೆ ನೋಡು, ಅದ್ಯಾಕೆ ಹಿಂಗೆ ನೋಡ್ತೀಯ? ಬಿ ಹ್ಯಾಪಿ ಟು ಬಿ ಅಲೋನ್. ದಾರಿ ತಪ್ಪು ಬಂದ್ಬಿಟ್ಟಿದ್ದೀವಿ. ಏನೋ ಕಂದಲೇ, ಏನೋ 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 ದಾರಿ ಮಾಡ್ಕೊಂಡು ಕೊಡ್ತಿದ್ದೀವಿ. ನೆಕ್ಸ್ಟ್ ಟೈಮ್ ಹತ್ತಿರಿ. ಏನ್ ಸ್ಮಾರ್ಟ್ ಆಗಿದೆಯಲ್ಲಿ, ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ನಮಸ್ಕಾರ ಎಲ್ರಿಗೂ. ಇವತ್ತಿನ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಎಲ್ರಂಗಿದ್ರೆಲ್ಲರೂ ಸಖತ್ತಾಗಿದ್ದಾರೆ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಇವಾಗ ನಾವು ಓಡ್ತಾ ಇದ್ದೀವಿ ಭೀಮನಕಿಂಡಿ ಬಸವೇಶ್ವರ ದೇವಸ್ಥಾನಕ್ಕೆ. ಸುಮಾರು ಬೆಂಗಳೂರಿಂದ 78 ಕಿಲೋಮೀಟ್ರ್ ಇದೆ ದೇವಸ್ಥಾನ. ಅದು ಈಗಾಗಲೇ ಮನೆ ಬಿಟ್ಟಿದ್ದೀನಿ. ಜಯಂತ ಮತ್ತು ನಮ್ಮ ಹಿತೇಶು ಅವರೆಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ. ಟೈಮ್ ನೋಡಿ 8 ಹೊತ್ತಾ ಹೋಗಿದೆ ಆಲ್ರೆಡಿ. ಅವರಾಗಲೇ ಫೋನ್ ಮಾಡ್ತಾವ್ರೆ, ಫೋನ್ ಮೇಲೆ ಫೋನು, ಎಲ್ಲಿದೆಯೋ ಅಂತ. ನೋಡಿ ನಿಂತವ್ರೆ. ನೋಡಿ ಗೈಸ್, ಅವನಿದನಲ್ಲ ಅಜಯ, ಅವನು ಸುಸ್ತಾದರೆ ಅವನು ಸುಸ್ತಾಗಿದೆ ಅಂತ ಹೇಳಲ್ಲ, ಫೋಟೋ ಅಂತಾನೆ. ಇದು ಆಕ್ಚುಲಿ ಚೆನ್ನಾಗಿರೋದು. ನೀನು ಹಾಕೊಳ್ಳೋದಲ್ವೇನ ಜಾಕೆಟ್ನ? ಚೆನ್ನಾಗಿ ಕಾಣ್ತಿದ್ದೀನಿ ಗಾಡಿಗೆ. ನಿನ್ನ ಗಾಡಿಗೆ ಹಾಕೋ, ಚೆನ್ನಾಗಿ ಕಾಣ್ತದೆ. ಏನು ಬ್ಯಾಗ್ ಏನೋ ತಂದಿಲ್ವಾ? ವಾಟರ್ ಬಾಟ್ಲ್ ಏನು ತಂದಿಲ್ವಾ? ಯಾವ ಇವೆಲ್ಲ ಓಡೋಣ. ನೋಡಿ ಈಗ ಆಲ್ರೆಡಿ 62 ಕಿಲೋಮೀಟ್ರ್ ಇದೆ. ಅಂದರೆ ನಾವು ಸುಮಾರು ಒಂದು 12 ಕಿಲೋಮೀಟ್ರ್ ಬಂದಿದ್ದೀವಿ. ಈಗ ಇನ್ನೂ ಬ್ಯಾಲೆನ್ಸ್ 62 ಕಿಲೋಮೀಟ್ರ್ ಇದೆ. ಈಗ ಸದ್ಯಕ್ಕೆ ಕೆಂಗೇರಿ ಕುಂಬ್ಳಗೂಡು ಹತ್ರ ಇದ್ದೀವಿ. ಈಗ ಚನ್ನಪಟ್ಟಣ ಬಂದ್ವಿ. ನೋಡಿ ಇಲ್ಲಿ ಚನ್ನಪಟ್ಟಣದಿಂದ ಲೆಫ್ಟು, ಇಲ್ಲಿ ಲೆಫ್ಟ್ ತೊಗೊಂಡ್ರೆ ಇಲ್ಲಿಂದ ಮತ್ತೆ ತಿರ್ಗಾ ಸ್ಟ್ರೈಟ್ ಒಂದೇ ರೋಡು. ಮೈಸೂರು ರೋಡಲ್ಲಿ ಬಂದರೆ ನೀವು ಚನ್ನಪಟ್ಟಣದ ಹತ್ರ ಒಂದು ಲೆಫ್ಟ್ ತೊಗೊಳ್ಳಿ ಅಷ್ಟೇ. ರೋಡ್ ಮಾತ್ರ ಚೆನ್ನಾಗಿದೆ. ಒಳಗಡೆ ಎಲ್ಲ ರೋಡ್ ತೋರಿಸ್ತೆ ಗೂಗಲ್ ಮ್ಯಾಪಲ್ಲಿ ಬಂದರೆ. ಅದೆಲ್ಲ ಚೂಸ್ ಮಾಡೋಕ್ಕೆ ಹೋಗ್ಬೇಡಿ. ರೋಡೆಲ್ಲ ಒಳಗಡೆ ಚೆನ್ನಾಗಿರಲ್ಲ. ಹಳ್ಳಿ ಒಳಗಡೆಯಿಂದೆಲ್ಲ ಕರ್ಕೊಂಬರುತ್ತೆ ಮ್ಯಾಪು. ಇದು ಸ್ಟ್ರೈಟ್ ರೋಡು. ನೀವು ಚನ್ನಪಟ್ಟಣಕ್ಕೆ ಬಂದರೆ ಚನ್ನಪಟ್ಟಣದ ಹತ್ರ ಲೆಫ್ಟ್ ತೊಗೊಂಡ್ರೆ ಸ್ಟ್ರೈಟ್ ಒಂದೇ ರೋಡ್ ಹೋಗುತ್ತೆ. ಅಲ್ಲಿ ಸ್ವಲ್ಪ ದೂರ ಒಳಗಡೆ, ಊರೊಳಗಡೆ ಅಂದರೆ ಮೇನ್ ರೋಡಿಂದ ಲೆಫ್ಟ್ ತೊಗೊಂಡು ಮತ್ತೆ ಊರೊಳಗಡೆ ಸ್ವಲ್ಪ ಹೋಗಬೇಕು. ಅದು ಬಿಟ್ಟರೆ ಇನ್ನು ರೋಡೆಲ್ಲ ಸಖತ್ತಾಗಿದೆ. ಕೈಯಲ್ಲಿ ಹಿಡ್ಕೊಳ್ಳೋ, ಎತ್ಕೊಳ್ಳೋ, ಹೆಲ್ಮೆಟ್ ಎತ್ಕೊಳ್ಳೋದು. ಹೆಲ್ಮೆಟ್ ಎತ್ಕೊ, ಸರಿಯಾಗಿ ಹಿಂದಕ್ಕೆ ನಿಲ್ಲಿಸು. ಬೇಗ ಬೇಗ. ಇರ ಎಲ್ಲ ಎತ್ಬಿಟ್ಟು ಇಡ್ತೀನಿ ಬಿಡು. ಗುರುವಿನಪುರ ಅಂತ ಇದೆಯಲ್ಲ, ಇಲ್ಲಿ ಮುಂದ್ಗಡೆ ಲೆಫ್ಟ್ ತೊಗೋಬೇಕು. ಇಲ್ಲಿ ಲೆಫ್ಟ್ ತೊಗೊಂಡ್ರೆ ಸ್ಟ್ರೈಟು ಇಲ್ಲಿಂದ ಒಳಗಡೆ ಒಂದು 3.5 ಕಿಲೋಮೀಟ್ರ್ ಇದೆ. ನೋಡಿ ಹೆಂಗೆ ಕಾಣ್ತಿದೆ ಬೆಟ್ಟ ಅಲ್ಲೇನೆ. ಗೂಗಲ್ ಮ್ಯಾಪ್ನ ನಂಬ್ಕೊಂಡು ಹೋದರೆ ಏನೋ ಒಂದು ಆಗುತ್ತೆ. ಸೊ ಇದೆಲ್ಲ ದಾರಿ ಆಯ್ತ್ಕೊಣ. ಗೂಗಲ್ ಮ್ಯಾಪಲ್ಲಿ ಸರಿಯಾಗಿ ತೋರಿಸ್ತಾ ಇಲ್ಲ ದೇವಸ್ಥಾನಕ್ಕೆ. ಮ್ಯಾಪ್ನ ನಂಬ್ಕೊಂಡು ಯಾವತ್ತೂ ಬರಬೇಡ್ದು. ನೋಡಿ ಇಲ್ಲಿ ಅಲ್ಲಿಂದ ಬಂದು ಮೇನ್ ರೋಡಲ್ಲಿ ಇಲ್ಲಿ ರೈಟ್ ತೊಗೋಬೇಕು. ಇಲ್ಲಿ ರೈಟ್ ತೊಗೊಂಡ್ರೆ ದೇವಸ್ಥಾನಕ್ಕೆ ಹೋಗೋ ರೋಡ್ ಇದು. ಇದರಲ್ಲಿ ರಿಸರ್ವ್ ಬರುತ್ತೆ, ಫಾರೆಸ್ಟ್ ರಿಸರ್ವು, ಕಬ್ಬಾಳ್ ಫಾರೆಸ್ಟ್ ರಿಸರ್ವ್ ಅಂತ. ನೋಡಿ ಅದೊಂದು ಪಿಲ್ಲರ್ಗಳು ಹಾಕಿದ್ದಾರೆ ನೋಡಿ. ಆಲ್ರೆಡಿ ಕಾರುಗಳೆಲ್ಲ ತುಂಬ ಜನ ಬಂದಿದ್ದಾರೆ. ಎಲ್ಲ ಮಾಡಿಬಿಟ್ಟಿದ್ದಾರೆ ಗುರು. ಈಗ ಪಾರ್ಕಿಂಗ್ ಗಿರ್ಕಿಂಗ್, ನಾವು ಬರ್ತಾ ಇದ್ದ ಟೈಮಲ್ಲಿ ಪಾರ್ಕಿಂಗ್ ಗಿರ್ಕಿಂಗ್ ಎಂಥದ್ದು ಇರ್ತಿರ್ಲಿಲ್ಲ. ನೋಡಿ ಇಲ್ಲಿ ರೀಚ್ ಆದ್ವಿ. ರೀಚ್ ಆಗಿಬಿಟ್ಟು ಈಗ ಬೆಟ್ಟ ಹತ್ತುತ್ತಾ ಇದ್ದೀವಿ. ಭೀಮನಕಿಂಡಿ ಬೆಟ್ಟ. ನೋಡಿ ಇಲ್ಲೊಂದು ಶಿವಲಿಂಗ ಇದೆ ಸ್ಟಾರ್ಟಿಂಗಲ್ಲಿ. ನೋಡಿ ಆಗಲೆಲ್ಲ ಬಂದ್ಬಿಟ್ಟು ಕೂತಿದ್ದಾರೆ. ಒಬ್ಬ ತಂದವನಲ್ಲ ಕೂಡ ಇಲ್ಲ ನನಗೆ, ಒಂದೇ ತಂದಿರೋದು. ಎಲ್ಲ ಬೆಂಕಿ ಇಟ್ಬಿಟ್ಟು ಇದು ಮಾಡಿಬಿಟ್ಟವ್ರೆ. ಚಿಗುರ್ತಾ ಐತೆ ನೋಡಿ ಎಲ್ಲ ಮಸ್ತಾಗಿ. ನೋಡಿ ಇಲ್ಲಿಂದ ವ್ಯೂ.
ಸರಿ ನೋಡಿ ಅಜಯ್ ಬೇಗ. ಈ ಕಲ್ಲುಗಳ ಮಧ್ಯ ಹತ್ತಬೇಕು ನೋಡಿ. ಕಲ್ಲೆಲ್ಲ ಹಾಕಿ ಚೆನ್ನಾಗಿ ಮಾಡಿದ್ದಾರೆ ಈ ಸತಿ. ಎಂತ ಭೀಮನ ಕಿಂಡಿ ಅನ್ನಕ್ಕೆ ಭೀಮನ ಕುಂಡಿ. ಜಾರಿದ್ರೆ ಮೂತಿ ಎದುರಾಗೋಯ್ತದೆ. ಆಂಜನೇಯ ಜಯಂತ ಹೆಂಗತ್ತು ಹಿಂಗ್ ಜಾರ್ತದೆ. ಇದು ಬೇರೆ ಹೆಣ ಬರೋದಲ್ವ. ನೋಡಿ ನಮ್ಮ ಸಾಕಿ ನೆಕ್ಸ್ಟು ಫಿಲಮ್ ಇಂಡಸ್ಟ್ರಿಯಲ್ಲಿ ಒಂದು ಹೀರೋ ರೋಲ್ ತಗೋತಾನೆ. ಅದಕ್ಕೋಸ್ಕರ ಈಗಲಿಂದನೇ ಸ್ವಲ್ಪ ಬಾಡಿ ಪೋಸ್ ಎಲ್ಲ ಮಾಡಿ ಟ್ರೈ ಮಾಡ್ತಾನೆ. ಸೋಲ್ಜರ್ ಇಲ್ಲ ಬಹದ್ದೂರಲ್ಲಿ ಇವಾಗ ಒಂದು 75% ಬೆಟ್ಟ ಹತ್ಬಿಟ್ಟಿದ್ದೀವಿ. ಇನ್ನೊಂದು ಸ್ವಲ್ಪ ಬಾಕಿ ಐತೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಬಂದಿದ್ದ ಜಾಗ ಅದು ನೋಡಿ, ಅಲ್ಲಿ ಕಾಣ್ತಾ ಇದೆ ಕಾರೆಲ್ಲ ನಿಂತಿದೆ ನೋಡಿ. ಅಲ್ಲಿಂದ ಇಲ್ಲಿವರೆಗೂ ಹತ್ಕೊಂಡು ಬಂದಿದೆ. ನಮ್ಮ ಜಯಂತ ಎಕ್ಸ್ಟ್ರಾ ರೂಟಲ್ಲಿ ಕರ್ಕೊಬಂದ. ಅವನು ಏನೋ ಎಕ್ಸ್ಪೀರಿಯನ್ಸ್ ಅವ್ರು ಹತ್ತಿರೋರು ಬರ್ತಾರೆ ಗೊತ್ತಾ. ಹಿಂಗಲ್ಲ ಕಣೋ ಹಿಂಗೆ ಅಂದ್ಕೊಂಡು ಕರ್ಕೊಬಂದ. ಒಂದು ಬೆಟ್ಟ ಸುತ್ತ ಹಾಕೊಂಡು ಕರ್ಕೊಬಂದ ನಮ್ಮನ್ನೆಲ್ಲ. ಬನ್ನಿ ಇಲ್ಲಿ ಬಂದು ನೀರಿತ್ತು ನೋಡಿ, ಎಲ್ಲ ಗಲೀಜಾಗೋಗಿದೆ, ಚೆನ್ನಾಗಿಲ್ಲ. ಇಲ್ಲಿಂದ ಇನ್ನೊಂದು ಸ್ವಲ್ಪ ದೂರ ಇದೆ ದೇವಸ್ಥಾನ. ಬನ್ನಿ ಹತ್ತಾನ. ಇಲ್ಲಿಂದನೂ ಹೋಗ್ಬೋದು, ಆ ಕಡೆಯಿಂದನೂ ಹೋಗ್ಬೋದು ನೋಡಿ. ಲಿಟ್ರಲಿ ಸ್ವರ್ಗದ ಬಾಕ್ಲ ಥರ ಇದೆ. ಅಂತೂ ಇಂತೂ ಬಂದ್ವಿ ಇಲ್ಲಿಗೆ ನೋಡಿ ಹೆಂಗಿದೆ ಅಂತ. ಸ್ನಾನ ಮಾಡೋ ಹಿತೇಶ್ ನೋಡಿ ಹೆಂಗಿದೆ ಇಲ್ಲಿ. ಅದೇ ಟೆಂಪಲ್ಲು ಬಸವೇಶ್ವರ ದೇವಸ್ಥಾನ ಅಂತ, ಅದರೊಳಗಡೆ ಇರೋವಂಥದ್ದು. ಹಿತೇಶ್ ಹಿಂದೆ ಮುಂದೆ ಎಲ್ಲ ತೊಳ್ಕೊತಾನೆ ಕ್ಲೀನಾಗಿ. ಈ ಒಂದು ದೇವಸ್ಥಾನಕ್ಕೆ ಭೀಮನ ಕಿಂಡಿ ಅಂತ ಯಾಕೆ ಹೆಸರು ಬಂತು ಅಂತಂದರೆ, ಭೀಮ ಮತ್ತು ಕುಂತಿ ಅವರೇನು ವನವಾಸದಲ್ಲಿ ಇರ್ತಾರಲ್ಲ ಅಂಥ ಸಮಯದಲ್ಲಿ ಇಲ್ಲಿ ಅವರು ಹೊಲ ಉಳ್ತಾ ಇರಬೇಕಾದ್ರೆ ಬಂದು ಇಲ್ಲಿ ಒಂದು ವಿಶ್ರಾಂತಿಯನ್ನು ಮಾಡ್ತಿದ್ರಂತೆ ಹೊಲ ಉಳ್ಳೋವಂಥ ಸಮಯದಲ್ಲಿ. ಅದಕ್ಕೋಸ್ಕರ ಈ ಒಂದು ಜಾಗನ, ಭೀಮ ಇದ್ದಂಥ ಜಾಗನ ಭೀಮನ ಕಿಂಡಿ ಅಂತಾರೆ. ಆ ಒಂದು ಬಸವ ಭೀಮನೇ ಸ್ಥಾಪನೆ ಮಾಡಿರೋವಂಥದ್ದು. ಅದಕ್ಕೋಸ್ಕರ ಭೀಮನ ಕಿಂಡಿ ಬಸವೇಶ್ವರ ದೇವಸ್ಥಾನ ಅಂತ ಕರೀತಾರೆ ಇದನ್ನು ನೋಡಿ. ಇದೆ ಅಂತ ಇರ್ಬೋದು ದೇವರೊಳಗಡೆ ನಿಮಗೆ. ನೋಡಿ ಇಲ್ಲಿಂದ ಹೋದರೆ ನಿಮಗೆ ಒಂದು ಟ್ರೆಕ್ಕಿಂಗ್ ಪಾಯಿಂಟ್ ಸಿಗುತ್ತೆ ನೋಡಿ. ಇಲ್ಲಿಂದ ಹೋದರೆ ಇಲ್ಲಿ ಹೋಗ್ತಾ ಇದ್ದಾರೆ ನೋಡಿ, ಅಲ್ಲಿಂದ ಹೋದರೆ ಅಲ್ಲೊಂದು ಫ್ಲ್ಯಾಗ್ ಹಾಕಿದಾರಲ್ಲ, ಆ ಒಂದು ಟ್ರೆಕ್ಕಿಂಗ್ ಪಾಯಿಂಟ್ ಸಿಗುತ್ತೆ. ನಾನು ಟ್ರೆಕ್ ಮಾಡಬೇಕು ಅನ್ನೋರು ಇಲ್ಲೆಲ್ಲ ಹತ್ತಿ ಬೇಕಾದ್ರೆ ಅಲ್ಲಿ ಸರ್ಕಸ್ ಮಾಡ್ಕೊಂಡು ಅಲ್ಲಿ ಹೋಗ್ಬೋದು. ಆ ಒಂದು ಟ್ರೆಕ್ಕಿಂಗ್ ಪಾಯಿಂಟ್ಗೆ ಹೋದರೆ ಒಂದು ವ್ಯೂ ಚೆನ್ನಾಗಿರೋ ಸಿಗ್ತದೆ. ಬೆಳಗ್ಗೆ ಬಂದರೆ ಇನ್ನೂ ವ್ಯೂ ಚೆನ್ನಾಗಿ ಸಿಗುತ್ತೆ ನಿಮಗೆ. ನೋಡಿ ಹೆಂಗಿದೆ ವ್ಯೂ ಪಾಯಿಂಟು ನೋಡಿ. ಈ ಒಂದು ದೇವಸ್ಥಾನನ ಭೀಮನ ಕಿಂಡಿ ದೇವಸ್ಥಾನ ಅಂತ ಕರೀತಾರೆ. ಏಕೆಂದರೆ ಭೀಮ ಇಲ್ಲಿ ವನವಾಸದಲ್ಲಿ ಬಂದಿದ್ದಂಥ ಸಮಯದಲ್ಲಿ ಇಲ್ಲಿ ಇದ್ದಂಥ ಜಾಗನ ಭೀಮನ ಸ್ಥಳ ಅಂತಾರೆ. ಹಾಗೆ ಯಾರು ತಮ್ಮ ಮನಸ್ಸಲ್ಲಿ ಏನೊಂದು ಅಂದ್ಕೊಂಡು ಈ ಒಂದು ಮೇಲ್ಗಡೆ ಕಾಯಿಯನ್ನು ಹೊಡಿತಾರೆ, ಅದು ಹೋಗಿ ಅಲ್ಲಿ ಟಚ್ಚಾಗಿ ಒಡೆದು ಆ ಒಂದು ಕಾಯಿ ಹೊಡೆದ್ರೆ ಆ ಒಂದು ಅಂದ್ಕೊಂಡಿರೋ ಅಂಥದ್ದು ಆಗುತ್ತೆ ಅನ್ನೋದೊಂದು ಪ್ರತೀತಿ. ಯಾರು ಏನಾದ್ರು ಅಂದ್ಕೊಳ್ತಿರಲ್ಲ ಅವರು ತಮ್ಮೊಂದು ಕಾಯಿ ತಂದುಬಿಟ್ಟು ಇಲ್ಲಿ ಹೊಡೆದು ಟ್ರೈ ಮಾಡಿ. ಹೊಡಿವಾಗ ಹುಷಾರಾಗಿ ಹೊಡೀರಿ, ಯಾಕೆ ಅಂತಂದರೆ ಇಲ್ಲಿ ನಿಂತ್ಕೊಳ್ಳೋಕ್ಕೆ ಜಾಗ ಕಮ್ಮಿ ಇದೆ. ಹೊಡಿಬೇಕಾದ್ರೆ ಮುಂದೆಗಿಂದೆ ಹೋಗಿ ಮುಂದಕ್ಕೆ ಬಿದ್ದರೆ ಯಾರು ಜವಾಬ್ದಾರರಲ್ಲ. ತಮ್ಮ ಹುಷಾರಲ್ಲಿ ತಾವಿದ್ದರೆ ಒಳ್ಳೆಯದು. ನೋಡಿ ಹೆಂಗಿದೆ ಈ ಒಂದು ಸ್ಟ್ರಕ್ಚರು. ಇದಕ್ಕೋಸ್ಕರನೇ ಭೀಮನ ಕಿಂಡಿ ಅಂತ ಕರೆಯೋದು ಈ ಒಂದು ಜಾಗನ. ನಾವೊಂದು 7-8 ವರ್ಷದ ಕೆಳಗಡೆ ಬಂದಾಗ ಈ ಒಂದು ಜಾಗ ಅಷ್ಟೊಂದು ಡೆವಲಪ್ ಆಗಿರಲಿಲ್ಲ. ಈಗೆಲ್ಲ ಪಾರ್ಕಿಂಗ್ ಎಲ್ಲ ಮಾಡಿ ಫುಲ್ಲು ಡೆವಲಪ್ ಮಾಡಿಬಿಟ್ಟಿದ್ದಾರೆ. ಯಾವ ಇವೆಲ್ಲ ಆ ಕೋತಿ ಜೊತೆ ಸೇರಿಕೊಂಡು ಇವರು ಮಂಗನಿಂದ ಮಾನವಾಗಿದ್ರು. ಈಗ ಮಂಗನಿಂದ ಮಾನವಾಗಿದ್ರು, ಈಗ ಮಾನವನಿಂದ ಮತ್ತೆ ಮಂಗಕ್ಕೆ ಸೇರ್ಕೊಂಡವ್ರು. ಇದೊಂದು ಬದುಕಿ, ಇದೊಂದು ಜನ್ಮವೇ. ಟ್ರೈನಿಂಗ್ ಕೊಡ್ತಾ ಇದೆ. ನಿನ್ಗೆ ಯಾಕೆ ಆಮೇಲೆ ಕೋತಿ ಜೊತೆ ಹೋಗ್ಬಿಟ್ಟು ಚಿಂಪಾಜಿ ಥರ ಕರೆದ್ರೆ ಅದೆಲ್ಲ ನೋಡ್ತದೆ. ಮೇಕ್ಸ್ ನೋ ಸೆನ್ಸ್. ನಮ್ಮ ಅಜಯ್ ಮನ್ಸು ಮಾಡಿದ್ರೆ ಇನ್ನೊಂದು ಜಾಗಕ್ಕೆ ಹೋಗೋಣ ಅನ್ಕೊಂಡಿದೀವಿ. ಇಲ್ಲ ನಮ್ಮ ಅಣ್ಣ ನನ್ನ ಕೈಯಲ್ಲಿ ಆಯ್ತಾ
ಇಲ್ಲಿಂದ ಹೋಗ್ತಾನೆ ಸಿಗೋದು. ರೋಡಲ್ಲಿ ಹೋಗ್ತಾ ರೂಟಲ್ಲೇ ಸಿಗುತ್ತೆ. SRS ಬೆಟ್ಟಕ್ಕೆ ಹೋಗೋಣ ಅನ್ಕೊಂಡಿದ್ದೀವಿ. ದೂರದಿಂದ ನೋಡ್ಕೊಂಡಲ್ಲ, ಬೆಟ್ಟ ಹತ್ಬೇಕು, ಏನಿಲ್ಲ ಆರಾಮಾಗಿ ಹತ್ಬೋದು ಅನ್ಕೊಂಡಿದ್ದೀವಿ. ಆಗುತ್ತೆ ಜಯಂತ, ಹೋಗೋಣ ಇವತ್ತು SRS. ಇಲ್ಲ ಕಣೋ, ಹತ್ಬೋದು ನಿಧಾನಕ್ಕೆ, ಏನು ಅನ್ಸಲ್ಲ. ಏನಿಲ್ಲ ಬರ, ಎಂಥದ್ದು ಇಲ್ಲ. ಚೆನ್ನಾಗಿದೆ. ಒನ್ ಡೇ ಅಡ್ವೆಂಚರ್ ಮಾಡೋರು ಆರಾಮಾಗಿ ಬರ್ಬೋದು, ವಿಸಿಟ್ ಮಾಡ್ಕೊಂಡು ಹೋಗಿ. ಬೆಳಗ್ಗೆ ಬಂದರೆ ಚೆನ್ನಾಗಿರುತ್ತೆ. ನೋಡಿ, ಇಂಥ ಟೈಮಲ್ಲಿ ಬಂದರೆ ಸ್ವಲ್ಪ ಜನ ಕಮ್ಮಿ ಇರ್ತಾರೆ. ಬಂದಿದ್ರು ಜನ ಇದ್ರಾಗಲೇ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಟ್ರಕ್ ಮಾಡ್ಕೊಂಡು ಹೋಗ್ಬಿಟ್ರು. ಇಲ್ಲಿ 2 ರೂಟ್ ಇದೆ. ಒಂದು ಇರು ಒಂದು ನಾರ್ಮಲ್ ಆದಂಥ ಜಾಗ, ಇನ್ನೊಂದು ಆ ಕಡೆಯಿಂದ ನಮ್ಮ ಜಯಂತ ಹೊಸ್ದಾಗಿ ಇವತ್ತು ಅಡ್ವೆಂಚರ್ ಮಾಡಲೇಬೇಕು ಅಂತ ಕರ್ಕೊಂಬಂದ. ಅದೊಂದು ಜಾಗ ಸೂಪರಾಗಿತ್ತು. ಯಾರಾದರೂ ನಾನು ಎಫರ್ಟ್ ಹಾಕಿ ಎತ್ತಬೇಕು ಅಲ್ಟಿಯಾಗಿ ಅನ್ನೋರು ಆ ಕಡೆಯಿಂದ ಬರ್ಬೋದು. ಲೆಫ್ಟ್ ಸೈಡ್ ಟರ್ನ್ ತೊಗೋಬೇಕು. ಇಲ್ಲ ನಾನು ಸಿಂಪಲಾಗಿ ಬರ್ತೀನಿ ಅಂದರೆ ಅಲ್ಲೊಂದು 2 ಕಾಲ್ದಾರಿ ಡಿವೈಡ್ ಆಗುತ್ತೆ, ಲೆಫ್ಟ್ ರೈಟು. ರೈಟಲ್ಲಿ ಬಂದರೆ ನಾರ್ಮಲ್ ಆಗಿರೋದು ಸಿಗುತ್ತೆ, ಲೆಫ್ಟಲ್ಲಿ ಬಂದರೆ ಸರ್ಕಸ್ ಎಲ್ಲ ಮಾಡ್ಕೊಂಡು ಎತ್ತಬೇಕಾಗುತ್ತೆ. ನೋಡಿ, ಹಿಂಗೆ ಬಂದಿದ್ದು ನಾವು. ನಾರ್ಮಲ್ ಜನ ಬರೋವಂಥದ್ದು ಇದು ಹತ್ರ ಆಗುತ್ತಿದ್ದು. ಈ ರೂಟಲ್ಲಿ ಬಂದರೆ ನಮ್ಮ ಜಯಂತ ಸುತ್ತ ಹಾಕಿಸ್ಕೊಂಡು ಒಂದು ಬಟ್ಟನ ಸುತ್ತ ಹಾಕ್ಸ್ಕೊಂಡು ಈ ಕಡೆಯಿಂದ ಕರ್ಕೊಂಬಂದ. ನೋಡಿ, ಇದೇ ದಾರಿ ನಾವು ಬಂದ್ವಿ ಅಂತ. ಇಳಕ್ಕೆ ಆಗ್ತಾ ಇಲ್ಲ ಇಲ್ಲಿ. ಹಾಂ, ಡೈರೆಕ್ಟ್ ಕೆಳಕ್ಕೆ ಹೋಗುತ್ತಾನೆ ನೀರು ಒಟ್ಟಿನಲ್ಲಿ. ಒಂಥರ ಅಡ್ವೆಂಚರಸ್ ಆಗಿತ್ತು. ನಿಮಗೆ ಬೆಳಗ್ಗೆ 4-5 ಗಂಟೆಗೆ ಮನೆ ಬಿಟ್ಟು ನೀವು ಇಲ್ಲೊಂದು 6 ಗಂಟೆಗೆಲ್ಲ ಇಲ್ಲಿದ್ರಿ ಅಂದರೆ ಬೆಳಗಿನ ಜಾವ ಹತ್ತೋಕೆ ಮಾತ್ರ ಸಖತ್ತಾಗಿರುತ್ತೆ. ವ್ಯೂ ಎಲ್ಲ ಚಿಂದಿಯಾಗಿರುತ್ತೆ. ನಿಮಗೆ ಮಳೆಗಾಲದ ಟೈಮಲ್ಲಿ ಬಂದ್ರಂತೂ ಇನ್ನೂ ಸಖತ್ತಾಗಿರುತ್ತೆ. ಯಾಕಂದರೆ ತುಂಬ ಹಸಿರು ಗ್ರೀನರೀಸ್ ಎಲ್ಲ ಸುತ್ತ ಇರೋದ್ರಿಂದ ಬೊಂಬಾಟಾಗಿರುತ್ತೆ. ನೋಡಿ, ಅಲ್ಲೇ ನಾವು ಹತ್ತಿದಂಥದ್ದು. ನೋಡಿ, ಅಲ್ಲಿ ಪೇಂಟ್ ಕಾಣ್ತಾ ಇರ್ಬೋದು. ವೈಟ್ ಪೇಂಟ್ ಹತ್ತತ್ರ ನಾವು ಹೋಗಿದ್ದೀವಿ. ನಾವೀಗ ಹೋಗ್ತಾರ ಅಂಥದ್ದು ರೇವಣಸಿದ್ದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ಇವರು ಜಯಂತ ಅವರು, ಹಿತೇಶ್ ಅವರೆಲ್ಲ ನನ್ನ ಕೈಯಲ್ಲಿ ಹತ್ತಕ್ಕಾಗಲ್ಲ ಇವತ್ತು ಅಂತ ಹೇಳ್ತಾಯಿದ್ರು. ಅದಕ್ಕೋಸ್ಕರ ಬೆಟ್ಟಕ್ಕೆ ಹೋಗೋದು ಬೇಡ, ಕೆಳಗಡೆ ಇರೋವಂಥ ಒಂದು ದೇವಸ್ಥಾನ ನೋಡಿಕೊಂಡು ಹಂಗೆ ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಬೆಳಗ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದು, ಸುಮ್ಮನೆ ಆ ಥರ ಎಲ್ಲ ವಾಪಸ್ ಬರಬಾರ್ದು. ಅಟ್ಲೀಸ್ಟ್ ಕಾಳು ಬೆಟ್ಟಕ್ಕೆ ಕೆಳಗಡೆ ಆದರೂ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಈಗ ಹೋಗ್ತಾ ಇದ್ದೀವಿ. ನೋಡಿ, ಇದೇ ಎಂಟ್ರೆನ್ಸು. ಇಲ್ಲಿಂದ ಒಂದು 4 ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ, 3-4 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ, ಜಾಸ್ತಿ ಏನು ದೂರ ಇಲ್ಲ ದೇವಸ್ಥಾನ. ನೋಡಿ, ಇಲ್ಲಿಂದ ಕಾಣ್ತಾ ಇದೆ ನೋಡಿ ಬೆಟ್ಟ. ಅಲ್ಲಿ ಎಷ್ಟೊತ್ತು ಗಂಟೆ ಓಪನ್ ಇರುತ್ತೆ? 4:15 ಅಂದರೆ ಇಲ್ಲೇ ಬರೀ ಇಲ್ಲ, ಹೋಗಿ ಬರ್ಬೋದಾ? ಇಲ್ಲಿ ತೆಗ್ದಿರುತ್ತಲ್ವ ದೇವಸ್ಥಾನ ಈಗ? ಇದು ಪ್ರಸಾದ ಎಷ್ಟೊತ್ತವರೆಗೆ ಇರುತ್ತೆ? 5 ಗಂಟೆನಾ? ಫೋನ್ಪೇ ಏನಾರು ಇದೆಯಾ? ನೋಡಿ ಎಷ್ಟು ಜೇನು ಕಟ್ಟಿದ್ದಾವೆ ಅಂತ. ನೋಡಿ ಅಪ್ಪ ಹೆಂಗಿದೆ ಅಂತ. ಇಲ್ಲಿ ಕಾರ್ಗಳು ಅದು ಇದು ಬಂದಾಗ ಸ್ವಲ್ಪ ಹತ್ತಲ್ಲ. ನೋಡಿ ಹೆಂಗಿದೆ ಬೆಟ್ಟ ಅಂತ. ಮೇಲ್ಗಡೆ ಎಷ್ಟು ಗಂಟೆ ಇರುತ್ತೆ ದೇವಸ್ಥಾನ? ಮೇಲೆ ತೆಗ್ದಿರುತ್ತಾ? ಕ್ಲೋಸಾ? ಮೇಲ್ಗಡೆ ಬಿಡಲ್ಲಂತ, ಇಲ್ಲೇ ಹೋಗ್ಬೇಕಷ್ಟು. ಮೇಲ್ಗಡೆ ಬಿಡ್ತಾ ಇಲ್ಲ ಸದ್ಯಕ್ಕೆ. 9 ಗಂಟೆನ 3 ಗಂಟೆ ಲಾಸ್ಟ್ ಅಂತೆ ಮೇಲ್ಗಡೆ. ನೋಡಿ ಇಲ್ಲಿ ದೇವಸ್ಥಾನ ಅಂದರೆ ಮೇಲ್ಗಡೆ ಬಿಡಲ್ಲ. 3 ಗಂಟೆ ಒಳಗಡೆ ಬಂದರೆ ಮಾತ್ರ ದೇವಸ್ಥಾನ ಮೇಲ್ಗಡೆ ಬಿಡೋದಂತೆ, ಇಲ್ಲ ಅಂದರೆ ಇಲ್ಲ. ಈಗ ಕೆಳಗಡೆ ದರ್ಶನ ತೊಗೊಂಡು ಓಡ್ತೀವಿ. ಹಿತೇಶ ತಿಂತಾನೆ, ನಾವೆಲ್ಲ ಮುಗಿಸಾಯ್ತು. ಅವನೊಬ್ಬನೇ ನಿಧಾನ ಯಾವಾಗಲೂ ತಿನ್ನೋದು, ಲೇಟಾಗಿ ತಿಂತಾನೆ. ಪ್ರಸಾದ ತಿನ್ಕೊಂಡು ಹೊರಟಿದ್ದೀವಿ. ಜನ ಕಮ್ಮಿ ಇವತ್ತು, ನಾಳೆ ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಬೇಗ ದೇವಸ್ಥಾನದ ಬಾಗಿಲಲ್ಲಿ ಹಾಕ್ಬಿಟ್ರು. ಮೇಲ್ಗಡೆ ಬಿಡಲಿಲ್ಲ, ಟೈಮ್ ಆಗೋಯ್ತು ಅಂದ್ಬಿಟ್ಟು. ಅದಕ್ಕೋಸ್ಕರ ಕೆಳಗಡೆ ತಾಳು ಬೆಟ್ಟದಲ್ಲಿ ಇರುವಂಥ ದೇವರನ್ನೇ ನೋಡಿಕೊಂಡು ಆಶೀರ್ವಾದ ತಗೊಂಡು ಇಲ್ಲಿ ಪ್ರಸಾದ ತಿನ್ಕೊಂಡು ಓಡ್ತಾ ಇದ್ದೀವಿ. ಈಗ ನೋಡಿ 5:22 ಆಗಿದೆ ಟೈಮು. ಅಣ್ಣ ನಮಸ್ಕಾರ. ಬರೋದಾ? ಏನದು? ಹೆಂಗಿತ್ತು ಇವತ್ತು? ವಿಡಿಯೋ ಮಾಡ್ತಾ ಇದೆಯಾ? ರೆಕಾರ್ಡು ಚೆನ್ನಾಗಿತ್ತು.
ಏನಂದ್ರೆ ನಮಗೆ ರೆಸ್ಟ್ ಇಲ್ಲ. ಜಯಂತ ಇನ್ನೊಂದ್ಸತಿ ಎತ್ತುತ್ತೆ ಬೆಟ್ಟ, ಇನ್ನೊಂದ್ಸತಿ ಎತ್ತುತ್ತೆ ಬೆಟ್ಟ. ಹೋಗಿ ಬೇಗ ಮನಿಕೋ, ಫುಲ್ ಸೇತ್ಕೊಬಿಟ್ಟೈತೆ ಕಣ್ಣೆಲ್ಲ. ಸರಿ ಬರಲ್ಲ, ಬಾಯ್ ಕಣ, ಬಾಯ್. ಬೇಡ. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.